ಅದ್ರಲ್ಲಿ ಬೇರೆ ಅದು ಇದು ಅಂತ ಖ್ಯಾತೆ ತೆಗೆದು ಮುರ್ಕೊಂಡು ಬೇರೆ ಕೊಡ್ತೀರಾ. ನೀವು ಕೊಡೋ ದುಡ್ಡು ಯಾವ ಮೂಲೆಗೆ ಸಾಕಾಗತ್ತೆ ಹೇಳಿ? ಮನೆ ದೊಡ್ಡ ಮಗ ಆಗಿ ನೀವು ಮಾವನ ಜಾಗನ ವಹಿಸ್ಕೋಬೇಕಪ್ಪ. ನೀವು ನೋಡಿದ್ರೆ ಇಷ್ಟೇನಾ? ಇನ್ನೂ ಏನಾದರೂ ಇದೆಯಾ? ನಾನು ಯಾಕೆ ಮನೆ ಜವಾಬ್ದಾರಿ ವಹಿಸ್ಕೋಬೇಕು? ನಾನು ಜವಾಬ್ದಾರಿ ತಗೋಬೇಕಾಗಿರೋದು ನಿನ್ನನ್ನ ಮತ್ತೆ ಚಿರುನ, ಗೊತ್ತಾಯ್ತಾ? ನೀನೇ ಮಾತಾಡ್ತಿದ್ರೆ ಅತ್ತೆಗೆ ದುಡ್ಡು ಕೊಡಿ, ಮಾವಂಗೆ ದುಡ್ಡು ಕೊಡಿ ಅನ್ಕೊಂಡು. ನೀನು ಸ್ವಲ್ಪ ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡು, ಆಮೇಲೆ ಉಳಿದವ್ರ ಬಗ್ಗೆ. ಯಾಕ್ರಿ ನೀವೊಂಥರ ಭಾವನೆಗಳೇ ಇಲ್ದಿರೋ ಬಂಡೆಗಲ್ಲಾಗ್ಬಿಟ್ಟಿದ್ದೀರಾ? ಆದರೂ ನನಗೆ ನಿಮ್ಮ ಜುಗುತನ ನೋಡಿದ್ರೆ ನಾಳೆ ನೀವು ನನ್ನ ಮೇಲೆ ಚಿರು ಮೇಲೂ ಏನೂ ದುಡ್ಡು ಖರ್ಚು ಮಾಡೋ ಥರ ಕಾಣಿಸ್ತಿಲ್ಲ. ಯಾವತ್ತೋ ಒಂದು ದಿವಸ ನಮ್ಮನ್ನು ತೊಗೊಂಡೋಗಿ ಬೀದಿನಲ್ಲಿ ನಿಲ್ಲಿಸ್ಬಿಡ್ತೀರಾ ಅನ್ಸುತ್ತೆ. ಯಾಕೆ ಹಂಗೆ ಹೇಳ್ತೀಯಾ? ನಾನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಿನಗೆ ಮತ್ತೆ ಚಿರುಗೋಸ್ಕರ. ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಇನ್ನೂ ಎಷ್ಟೆಲ್ಲ ಖರ್ಚಿದೆ. ಅದನ್ನೆಲ್ಲ ಯಾರು ನೋಡ್ಕೊಳ್ಳೋದು? ನಾನೇ ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡು. ಅದು ಬಿಟ್ಟು ಮಾತೆಗೆ ದುಡ್ಡು ಕೊಡಿ, ಮಾವಂಗೆ ದುಡ್ಡು ಕೊಡಿ ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ. ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಳಂಗಾಯ್ತು ನನ್ನ ಪರಿಸ್ಥಿತಿ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ಕೊತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗೆ ಸುಮ್ಮನೆ ಇಲ್ವಲ್ಲ. ಜಾನ್ವಿಯವ್ರ ಫೋನು. ಇದೇನಿದು? ನನ್ನ ಮೊಬೈಲ್ ಎಲ್ಲಿಗೆ ಹೇಗೆ ಬಂತು? ನೋ ಜಯಂತ, ನೋಡಜ್ಜಿ, ಇಲ್ಲಿ ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ. ಒಂದು ಜಾಗದಲ್ಲೂ ಬಿಡ್ತಾ ಎಲ್ಲ ಕಡೆ ಇಟ್ಟಿದ್ದಾರೆ. ಅವ್ರಿಗೆ ಇದೆಲ್ಲ ಕೇಳಿಸ್ಬಿಟ್ರೆ ಹಾಲಲ್ಲಿ ಕುತ್ಕೊಂಡು ಹೋಗ್ತೇವೆ ವಾಸಿ. ಜಾನ್ವಿಯವ್ರ ಪ್ರಜ್ಞೆ ತಪ್ಪಿರೋದು. ಇಷ್ಟು ದಿವಸ ನಾನು ರಹಸ್ಯ ಬಿಟ್ಟಿದ್ದ ವಿಷಯ ಎಲ್ಲ ಬಯಲಾಗಿ ಹೋಗಿದೆ. ಅದಕ್ಕೆ ಜಾನ್ವಿಯವರು ಜ್ಞಾನ ತಪ್ಪಿತಿರೋದು. ಎಂಥ ಕೆಲಸ ಮಾಡ್ಬಿಟ್ಟೆ ಜಯಂತ, ಎಂಥ ಕೆಲಸ ಮಾಡ್ಬಿಟ್ಟೆ. ಕೈಯಾರೆ ಎಲ್ಲ ಹಾಳು ಮಾಡ್ಕೊಬಿಟ್ಟಿಯಲ್ಲೋ. ಕೈಯಾರೆ, ನಿನ್ನ ಕೈಯಾರೆ ಜೀವನ ಹಾಳು ಮಾಡ್ಕೊಂಡಿದ್ದೆ ಜಯಂತ. ಏನು ಮಾಡ್ತೀಯ ಇವಾಗ? ಏನು ಮಾಡಬೇಕು? ಅವ್ರ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಕೊಡ್ತೀಯಾ? ಹೇಗೆ ಅವ್ರನ್ನ ಫೇಸ್ ಮಾಡ್ತೀಯ ಜಯಂತ? ಫೇಸ್ ಮಾಡೋಕ್ಕಾಗಲ್ಲ. ನೀನು ಇಷ್ಟೆಲ್ಲ ಪ್ರೀತಿಸೋ ಚಿನ್ನು ಮರಿ ನಿನ್ನ ಜೊತೆ ಇರ್ತಾರ? ಇಲ್ಲ. ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವ್ರು ಖಂಡಿತ ನಿನ್ನ ಜೊತೆ ಇರೋದಿಲ್ಲ. ನಿನ್ನ ಅವರ ಸಂಬಂಧ ಮುಗೀತು. ಏನಮ್ಮ ಇದು? ಸಂತು ಕೊಟ್ನಾ? ಹೌದು ಮಾವ, ಅವರೇ ಕೊಟ್ಟಿದ್ದು. ನೀವು ಮತ್ತೆ ಅತ್ತೆ ಇಬ್ರು ಜಾನು ಮನೆಗೆ ಹೋಗಿ ಬರ್ಲಿ ಅಂತ ಅವರೇ ಕೊಟ್ಟಿದ್ದಾರೆ. ಬೇಡಮ್ಮ, ಇದನ್ನ ಅವರಿಗೆ ವಾಪಸ್ ಕೊಟ್ಬಿಡು. ಅಯ್ಯೋ ಮಾವ, ನಿಮ್ದೊಳ್ಳೆ ಕತೆ.
ನಮ್ಮನೆಯವ್ರು ದುಡ್ಡು ಕೊಟ್ಟಾಗ ನೀವು ತೊಗೊಂಡು ಬಿಡಬೇಕು. ಇಲ್ಲ ಅಂತಂದರೆ ಅವ್ರು ಬೇರೆ ಬೇರೆ ಏನೇನೋ ಕಾರಣ ಹೇಳ್ಬಿಟ್ಟು ಮತ್ತೆ ತಾವು ಕೊಟ್ಟಿದ್ದ ಹಣನ ವಾಪಸ್ ತೊಗೊಂಡ್ಬಿಡ್ತಾರೆ. ತಗೊಳ್ಳಿ ನೀವು ತಗೊಳ್ಳಿ. ಹಾಗಲ್ಲಮ್ಮ ವೀಣಾ, ನಾವು ಈಗ ನಿಮ್ಮತ್ತೆ ನಾನು ಹೋದರೆ ಈ ಪರಿಸ್ಥಿತಿನಲ್ಲಿ ಇಡೀ ಮನೆ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಬೀಳುತ್ತೆ. ಹೇಗೆ ನಿಭಾಯಿಸ್ತೀಯಾ? ಅದು ಅಲ್ಲದೆ ನಿಮ್ಮತ್ತೆ ಹುಷಾರು ಬೇರೆ ಇಲ್ಲ. ಅವಳು ರೆಸ್ಟ್ ತಗೊಳ್ಳಿ, ನಾನೊಬ್ಬನೇ ಹೋಗಿ ಬರ್ತೀನಿ. ಅಯ್ಯೋ ಮಾವ, ಈ ಕೆಲಸ ಎಲ್ಲ ನನಗೆ ಯಾವ ಲೆಕ್ಕ ಹೇಳಿ? ಎಷ್ಟು ವರ್ಷದಿಂದ ನಾನು ಇದೇ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಲ್ಲ, ನನಗೆ ಯಾವ ಭಾರನೂ ಇಲ್ಲ. ನಾನೆಲ್ಲ ನೋಡ್ಕೋತೀನಿ. ಅದು ಅಲ್ಲದೆ ಅತ್ತೆ ಮೊದಲೇ ಗಾಬರಿ ಮಾಡ್ಕೋತಾರೆ. ಈ ಟೈಮಲ್ಲಿ ನೀವು ಅವ್ರನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ರೆ ಅವ್ರು ಮತ್ತೆ ಇನ್ನಷ್ಟು ಯೋಚನೆಗಳನ್ನ ಮಾಡ್ತಾರೆ. ಅದಕ್ಕೆ ನೀವಿಬ್ರು ಹೋಗಿ ಬರೋದೇ ಸರಿ ಮಾಮ. ಯಾಕೋ ಕಸ್ವಿಸಿ ಆಗ್ತಾ ಇದೆಯಮ್ಮ. ಈಗ ಹೇಗಿದ್ರು ಬೆಂಕಿಗೆ ಹೋಗಿ ಬರಕ್ಕೆ ಹೇಳಿದೀವಲ್ಲ, ಅವನು ಹೋದ್ರೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ಸುಧಾರಿಸ್ಲಿ, ಆಮೇಲೆ ನಾವೇ ಹೋಗಿ ಜಾನುನೇ ನಮ್ಮ ಮನೆಗೆ ಕರ್ಕೊಂಡ್ಬಂದ್ಬೇಡ. ಇನ್ನೂ ಒಂದು ಕೆಲಸ ಮಾಡ್ಬೋದು. ಇನ್ನೂ ಒಂದು ಸಲ ಜಾನುಗೆ ಫೋನ್ ಮಾಡ್ತೀನಿ. ಅವಳು ಏನಾದ್ರು ಫೋನ್ ಎತ್ಕೊಂಡ್ರೆ ಯಾರು ಹೋಗುವ ಅಗತ್ಯನೇ ಬೇಡ. ಈ ದುಡ್ಡನ್ನು ನೀನೇ ಇಟ್ಕೊಂಡ್ಬಿಡ್ಬೋದು.